ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಅತ್ಯದ್ಭುತ ಕ್ಯಾಚ್ ಹಿಡಿಯುವ ಮೂಲಕ ಟೀಂ ಇಂಡಿಯಾ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸೂರ್ಯಕುಮಾರ್ ಯಾದವ್ ಅವರು ಪತ್ನಿ ದೇವಿಶಾ ಶೆಟ್ಟಿ ಅವರೊಂದಿಗೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಹೊಸ ಮಾರಿಗುಡಿಯ ಮಾರಿಯಮ್ಮ ದೇವಿಯ ದರ್ಶನ ಪಡೆದ ಬಳಿಕ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶಿಲಾಮಯ ದೇವಸ್ಥಾನದ ಕಾಮಗಾರಿಯನ್ನ ವೀಕ್ಷಿಸಿದರು. ಈ ಸಂದರ್ಭ ಅವರು ಮುಖಮಂಟಪದ ಶಿಲಾಸ್ತಂಭ ಸಹಿತ ಸ್ವರ್ಣ ಗದ್ದುಗೆಗೆ ಸ್ವರ್ಣ ಸಮರ್ಪಿಸಿದರು. ಕಾಪು ಶಾಸಕ ಮತ್ತು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗುರ್ಮೆ ಸುರೇಶ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನೆಕ್ಸ್ಟ್ ಇಯರ್ ಆರು ಕೂಡ ಬರ್ಪೇರು ಇತ್ತಿರಡ ಟೂರ್ಗೆಲ್ಲ ಇತ್ತಿಜಿಡ ಕೂಡ ನೆಕ್ಸ್ಟ್ ಇಯರ್ ಪೂಜೆ ಇನಾಗ್ರೇಷನ್ ಬರ್ಪೇರು. ಇನ್ನು ಕಂಬ ಸಮರ್ಪಣೆ ಮಾಡ್ತಾರತ್ತೆ. ಸೊ ಐತ ಬಗ್ಗೆ ಏನು ಹೆಚ್ಚು ಫೀಲ್ ಅಂಡ್ ಆ್ಯಕ್ಚುಲಿ ಪಂಡ್ರೆತ್ ಜಿ ಅಂಡಲ ಇತ್ತ ಪಿದಾಯ ಬತ್ತನಿಂದ ಮಲ್ಲಿಜ್ಜಿ ಬಟ್ ಅವು ಮನಸ್ಸರಿತ್ತಿನಕ್ಕೆ ಮಲ್ತಿ ನಂಚದಲ್ಲ ಪ್ಲಾನ್ ಇತ್ತು ಜಿ ಮಲ್ಪರ ಏರ್ ಬಂದಿ ನಾವು ಆರೇ ಪಂದಿನ ಕಂಬ ಕೊರ್ಪಿನಿಂದ ಆರು ಏತ್ ದುಡ್ಡು ಕೊರ್ಪಿನಿಂದ ಆರು ಬನ್ನಿ ಬುಕ್ಕ ಆಗುಲ್ ಮಮ್ಮಿ ನಗುಲ್ ಪೂರ ಆಗುಲ್ ಕೂಡ್ದು ಡಿಸೈಡ್ ಮಾಡ್ತೀನಿ ಅದೇ ಮಲ್ಪು वर्ल्ड कप बनाने के लिए कुछ आपका संकल्प क्या है? हिंदी में अच्छा लग रहा है बहुत वर्ल्ड कप जीत के आने के जैसा देविशा ने बोला जब भी अम्मा और अम्मा का सिस्टर का स्थापना होएगा फरवरी मार्च के टाइम में और टूर नहीं रहेगा और हम लोग रहेंगे तो हम लोग इधर ज़रूर रहेंगे. वो सेलिब्रेशन कैसा था बॉम्बे में? क्या बोलना चाहते हैं? बहुत अच्छा था. इतने सारे लोग को देख के बहुत अच्छा लगा उधर और इधर भी बहुत लोग को देख के बहुत अच्छा लगा. ये प्यार याद रहेगा हमेशा. इधर आके ऐसा लगा नहीं था कापू में कि इतने सारे लोग आएंगे बट अच्छा लग रहा है बहुत और वापस मिलेंगे. तुरु में थोड़ी बहुत आप ही बोल सकते हैं कुछ तो अभी थोड़ा थोड़ा सीख रहा हूँ मैं. तो एक बार कापूदम्मा सुब्रमण्य और बड़ा बड़ा टेम्पल का गए. अभी कापू के लिए आए हैं. कैसे लगा आपको? अच्छा लगा, बहुत अच्छा लगा. उतरने के बाद जब भी टेम्पल में एंटर किए वही जैसे मैंने बोला बहुत शांति लगा. एकदम माइंड एकदम काम हो गया एकदम. और नेक्स्ट टाइम जैसे मैंने बोला जब भी होगा स्थापना तब हम लोग आएंगे साथ में. 4-5 साल हो गए कल को मालूम है 5 इयर्स पहले आए थे. 5 इयर्स के बाद है. बहुत अच्छा लगा. पहले आया था ऐसे आया था. अभी अम्मा बुलाया काबूद अम्मा ने बुलाया. आप सेलिब्रिटी बना के आए कैसे? नहीं एकदम नॉर्मल आदमी जैसा आया हूँ मैं. देविशा ने बोला कि जाएंगे थोड़ा क्योंकि अभी बॉम्बे में और हम लोग जहाँ से आए वहाँ से देखा कि कितने लोग आए थे तो सोचा कि इधर आएंगे गांव में और मंदिर भी आना था. तो सेलिब्रिटी जैसा बिल्कुल भी नहीं आया वो. और सेलिब्रिटी ऐसा है मैं कभी सोचता भी नहीं हूँ क्योंकि कुछ टाइम के बाद आप वापस नॉर्मल लाइफ आपको जीना है बहुत लंबे टाइम तक. ये आपका लाइफ नहीं है, लाइफ का पार्ट है. कुछ भी आप करते हो लाइफ तो बस यही सोचता हूँ मैं और ऐसे ही चलता हूँ. सोशल मीडिया में पता नहीं मैंने तो टच नहीं किया लाइन पे सब जगह. अभी ऐसा कैसा है कि पूरा इतना लोग को कुछ नहीं कर सकते सब लोग को. तो मेरे हिसाब से जो मुझे सही लगा वो मोमेंट पे वो मैंने किया और भगवान के दुआ से मैं वो टाइम पे वहाँ पे था. मुझे वो चांस मिला कैच पकड़ने का और अच्छा लग रहा है. वर्ल्ड कप ಬಗ್ಗೆ ಬರಲಿ. ವರ್ಲ್ಡ್ ಕಪ್ ಕಾಪುದಮ್ಮನ ಬಗ್ಗೆ ಬಂದ್ಬಿಟ್ಟಿತ್ತು. ಎಡ್ಡೆ ಅಂತೂ ಅಗಲ್ಲ ಕಿನ್ನೀರ್ ದಿಂಚಿ ಎಟ್లా ಕ್ರಿಕೆಟ್ ಗೊಬ್ಬರ ಆಗಲ್ಲ ಒಂಜಿ ಡ್ರೀಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕು ಇಂಡಿಯಾಗೆ ವರ್ಲ್ಡ್ ಕಪ್ ದಿಂದೋಡು ಅವು ಆಗ್ಲಿಕ್ಕೆ ತಿಕ್ಕದ್ರಿಂದ ಐಟ್ ಖುಷಿ ಉಂಡು ತೂದಾಗಲಿ ಆಗಲ್ಲ ಡ್ರೀಮ್ ಫುಲ್ಫಿಲ್ ಆಂಡಿಂದ ನಾನು ಎದುರು ಕೂಡ ವರ್ಕ್ ಮಾಡ್ಕೊಡು ಕೂಡ ನೆಕ್ಸ್ಟ್ ಡ್ರೀಮಿಗೆ ಮೂವ್ ಆನ್ ಮಾಡ್ಕೊಡು. ಒಂದು ಮಿರಾಕಲ್ ಪವಾಡದಂತೆ ಮೇಲೆ ಬಂದವರು ಸೂರ್ಯಕುಮಾರ್ ಯಾದವ್. ಅದು ದೈವ ಅನುಗ್ರಹ. ನಾನು ಅದನ್ನು ಹೇಳ ಬಯಸ್ತೇನೆ. ನಮ್ಮ ಟೀಮು ಇದು ಕಾಪುದಮ್ಮನ ಅನುಗ್ರಹ. ಯಾಕೆ ಕಾಪುದಮ್ಮನಂತ ಹೇಳಿದರೆ ಕಾಪುಗೆ ಶ್ರೀಯುತ ದಿವಂಗತ ಸುಂದರ್ ಶೆಟ್ಟರನ್ನು ಕಾಪುದಮ್ಮನೇ ಕರ್ಕೊಂಡು ಬಂದದ್ದು. ಕಾಪುಗೆ ಸುಂದರ್ ಶೆಟ್ಟರು ಬಂದ ಮೇಲೇ ಈ ದೇವಿಶನ ತಾಯಿಗೆ ಅಂದರೆ ಮದುವೆ ಆದದ್ದೆಲ್ಲ ಇಲ್ಲೇ ಕಾಪುಗೆ ಸಂಬಂಧಪಟ್ಟೆ. ಇವತ್ತು ದೇವಿಶನಿಂದಾಗಿ ಸೂರ್ಯಕುಮಾರ್ ಕಾಪುಗೆ ಬಂದರು. ಹಾಗಾದರೆ ದೇವಿಶನನ್ನು ಅವಳಿಗೆ ದೇವಿಶ ಅಂತೇಳಿ ಹೆಸರು ಹೇಗಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಕಾಪು ನಮ್ಮನ ಇದು ಇರ್ಬೋದು, ಅನುಗ್ರಹ ಇರ್ಬೋದು. ಅವರ ಇಡೀ ಮನೆಯವರು ತಂದೆ ತಾಯಿ ಮಾವಂದಿರು ಎಲ್ಲರೂ ಕಾಪು ನಮ್ಮನ ಪರಮ ಭಕ್ತರು.
ಅದರಲ್ಲಿಯೂ ವಿಶೇಷವಾಗಿ ಅದ್ಭುತವಾದ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಎಲ್ಲ ದೇವೀಶನ ಮಾವನವರು ನನ್ನನ್ನು ಮುಂದೆ ಇಟ್ಟು ಎಲ್ಲರೂ ನಾವು ಒಟ್ಟಾಗಿ ಇಂಥ ಬೃಹತ್ ದೇವಸ್ಥಾನ ಆಗ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ಸೂರ್ಯಕುಮಾರ್ ಮತ್ತು ದೇವೀಶ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವು ಹೇಳಿದೆವು, ಅವರು ಹೀಗೆ 5 ವರ್ಷದ ಹಿಂದೆ ಮದುವೆ ಆದವರು ಈ ಊರಿಗೆ ಬಂದಿದ್ದರು. ಆಗ ನನಗೆ ಆವಾಗಲೇ ಅವಳು ಮಗುವಿಂದ ನಮ್ಗೆ ಗೊತ್ತಿದ್ದವರು, ಸೂರ್ಯನನ್ನು ಕೂಡ ನಾವು ಕರೆದಿದ್ದೆವು. ಹಾಗಾಗಿ ಇವತ್ತು ಒಂದು ಸಲುಗೆಯಿಂದಲೂ ಸೂರ್ಯಕುಮಾರ್ ಇವತ್ತು ದೇಶ ಮಟ್ಟದಲ್ಲಿ ಹೆಸರು ಮಾಡಿದ್ದರೂ ಕೂಡ ನಮಗೆ ಮಗುವಿನಂತೆ ಕಾಪು ನಮ್ಮನ ಮಗ ಅಂತೇಳಿ ಇಲ್ಲಿ ಕರೆದಿದ್ದೇವೆ. ಸೂರ್ಯಕುಮಾರ್ ಬಂದಿದ್ದಾರೆ, ಅದು ಸಂತೋಷವಾಗಿದೆ. ಇಷ್ಟು ಜನ ಎಷ್ಟು ಪ್ರಚಾರ ಆಗಬೇಕು. ನಮ್ಮ ಕಾಪು ನಮ್ಮನ ಈ ಒಂದು ಜೀರ್ಣೋದ್ಧಾರ 18 ದೇಶಗಳಲ್ಲಿ ಸಮಿತಿ ರಚಿಸಿಕೊಂಡು ಮಾಡ್ತಾ ಇರುವಾಗ ಭಾರತಾದ್ಯಂತದಿಂದ ನಾಡ್ದಿನ ಮಾರ್ಚ್ 2ರ ಪ್ರತಿಷ್ಠೆಗೆ ಎಲ್ಲ ಗಣ್ಯರನ್ನು ಕರಿಬೇಕು ಎಂಬುದಾಗಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಆಲೋಚನೆ ಮಾಡ್ತಾ ಇರುವಾಗಲೇ ಇದು ಒಂದು ಕಾಪು ನಮ್ಮನ ಪವಾಡ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ನೀವು ನೋಡುವಂಥ ಎಲ್ಲ ಈ ಸ್ತಂಭಗಳನ್ನು ಒಬ್ಬರೊಬ್ಬರು ದಾನಿಗಳು ನೀಡ್ತಾ ಬಂದಿದ್ರು. ಅದರಲ್ಲಿ ಈ ಮುಖಮಂಟಪದಲ್ಲಿರುವ 10 ಸ್ತಂಭಗಳಲ್ಲಿ 3 ಸ್ತಂಭಗಳು ಇನ್ನು ಇದಕ್ಕೆ ಬಾಕಿ ಇತ್ತು ಕೃಷ್ಣಾರ್ಪಣೆಗೆ. ಅದರಲ್ಲಿ 1 ಸ್ತಂಭದವರು ಒಬ್ಬರು ಹೇಳಿದ್ದಾರೆ, ಆದರೆ ಮೋಸ್ಟ್ಲಿ ಅಮ್ಮನಿಗೆ ಅವರಿಂದ ತಗೊಳ್ಳೋ ಭಾಗ ಅವ್ರೇನು ದುಡ್ಡು ಕೊಟ್ಟಿಲ್ಲ. ಇವತ್ತು ನನಗೆ ಫೋನ್ ಬಂದ ಕೂಡಲೇ ನಾನು ಎಣಿಸಿದೆ ದೇವೀಶ ಸೂರ್ಯಕುಮಾರ್ ಅಂದರೆ ಇಬ್ಬರ ಹೆಸರು ಬರಬೇಕು. ಅದಕ್ಕಾಗಿ ಅದಕ್ಕೆ ಸಿಕ್ಕಿದ ನಂಬರ್ ಕೂಡ 7 ನಂಬರ್. 7 ನಂಬರ್ ವಿಶೇಷ ಏನಂದರೆ ಅವರ ಮದುವೆಯ ದಿನ, ವೆಡ್ಡಿಂಗ್ ಆ್ಯನಿವರ್ಸರಿ 7. ಹಾಗಾಗಿ ಅಮ್ಮ 7 ಸಂಖ್ಯೆಯ ನಂಬರ್ ಕೊಟ್ಟಿದ್ದಾರೆ. ನನ್ನ ಅಂದಾಜು ಹೆಚ್ಚಿನ ಅಂಶ ಕಾಪುನಮ್ಮ ಇನ್ನು ಸೂರ್ಯಕುಮಾರನ್ನು ಬಹಳಷ್ಟು ಮೇಲಕ್ಕೆ ಏರಿಸ್ತಾರೆ. ಸೂರ್ಯಕುಮಾರ್ ಯಾವಾಗಲೂ ಕಾಪುನಮ್ಮನ ಸೇವೆಯಲ್ಲಿ ಬದ್ಧರಾಗಿರ್ತಾರೆ ಎಂಬ ನನ್ನ ನಂಬಿಕೆಯೊಂದಿಗೆ ನಾನು ಕಾಪುನಮ್ಮನ ಎಲ್ಲ ಭಕ್ತರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆ ಒಂದು ಸಾಧನ ದೇವರ ಅನಂತವಾದ ಸಂತೋಷವಾದ ಸ್ವೀಕಾರವಾದರು ನಮ್ಮ ಇಬ್ಬರ ಕಥೆಯ ಸಾಧನ ಗಟ್ಟಿಯಾದ ಸ್ಥಿರವಾದ ಮುಂದಾಗಿ ಓಡಾದರೆ ಕತ್ತಿರದ ಸಂಭವ ಇದ್ದರೆ ದೇವರ ಹೊರಗೆ ಸಾಧುಗಳು ಎಟ್ಟ ಕಾಪು ಮಾರಿಗುಡಿಗೆ ಬಂದರೆ ಮಲ್ಲ ಮೇಲಿನ ಬಂದ ಎಡ್ಡ ಮೇಲಿನ ಬಂದ ದೇವರ ಎಡ್ಡ ಬಂದರೆ ನಮ್ಮ ಸ್ಥಾನಮಾನ ಮರಿಪಾಯರು ಎಡ್ಡ ಸ್ಥಾನಮಾನ ಕಲಿಯನ್ನು ಮಾಡುವ ಕತ್ತಿನ ಕೀರ್ತಿಯನ್ನು ಕೊಟ್ಟು ರಕ್ಷಣೆ ಕೊಟ್ಟು ದೇವರ ಕಾಲದಲ್ಲಿ ನರಗಳು ಪಡೆದ ನಮ್ಮ ಮಾತುಗಟ್ಟ ಕೈ ಮೇಲೆ ಶ್ರೀಮಾನ್ ನಾರಾಯಣ ದೇವೋ ವಿರಕ್ಷತೋ ದೇವರ ಆರೋಗ್ಯ ಭಾಗ್ಯ ರಕ್ಷಣೆ ಸೌಖ್ಯ ಕೆಟ್ಟ ರೀತಿಯ ಸ್ಥಾನಮಾನವಾದ ಒದಗಿಸಾದ ಕೊಟ್ಟು ರಕ್ಷಣೆ ಕೊಟ್ಟು ದೇವರ ಕಾಪಾಡಿದರೆ ದೇವರೆಡ್ಡರು नेक्स्ट टाइम जब भी रेडी हो गया होगा अगर मेरा मैच नहीं होगा या कुछ भी कोई भी मैच नहीं होगा कुछ भी टूर्नामेंट नहीं होगा तो मैं डेफिनेटली